ನಮಸ್ಕಾರ. ಈಗಾಗಲೇ ಭಾಳಷ್ಟು ಜನ ಪ್ರೇಕ್ಷಕರು ನಮ್ಮ ಮೈಸೂರಿನ ಹಿರಿಯರು ಗೌರವಾನ್ವಿತರು ಆದಂಥ ಡಾಕ್ಟರ್ ರಘುರಾಮ್ ವಾಜಪೇಯಿರವರು, ವಾಸುದೇವ ಮೂರ್ತಿರವರು ಮತ್ತು ಎಲ್ಲರೂ ಭಾಳಷ್ಟು ಜನ ಸಿನಿಮಾ ನೋಡಿದವರು ತಮಗೆ ತಿಳಿಸಿದಂತೆ ಇದೊಂದು ವಿಶೇಷ ಪ್ರಯತ್ನ. ಇದರಲ್ಲಿ ಬಹಳ ಮುಖ್ಯವಾಗಿ ನಾನು ನೋಡಿದ್ದೇನು ಅಂತಂದರೆ ಇದು ಒಂದು ಜಾತ್ಯತೀತ ಸಿನಿಮಾ. ಈಗ ನಮ್ಮ ಹಿಂದೂ ಧರ್ಮದಲ್ಲಿ ಭಾಳಷ್ಟು ಜನ ನಾವು ಇತ್ತೀಚೆಗೆ ಮಾತುಗಳು ಕೇಳ್ತೀವಿ, ಒಂದು ಜಾತಿಗೆ ಸೀಮಿತವಾದಂತಹ ವಿಚಾರಗಳು ಅಂತಕ್ಕಂಥದ್ದು. ಇದರಲ್ಲಿ ನೀವು ನೋಡ್ಬೋದು, ಈಗ ಶ್ರೀನಿವಾಸ್ ನಾಯಕರು ಅಂತ ಹೆಸರಿಟ್ಕೊಂಡಿದ್ದಂತಹ ವ್ಯಕ್ತಿ ಹೇಗೆ ಪುರಂದರದಾಸರಾಗ್ತಾರೆ ಮತ್ತು ಕುರುಬ ಸಮಾಜಕ್ಕೆ ಸೇರಿದಂತಹ ಕನಕದಾಸರು ಯಾವ ರೀತಿ ಭಕ್ತಿ ಸಾರವನ್ನು ಮೆರೀತಾರೆ ಅನ್ನತಕ್ಕಂಥದ್ದು. ಸರಿಸುಮಾರು 2-2.5 ಗಂಟೆ ಕಾಲ ಈ ಸಿನಿಮಾದಲ್ಲಿ ಭಾಳಷ್ಟು ನೂರಾರು ವಿಚಾರಗಳನ್ನ, ನಾವು ಒಂದು 10-15 ಬುಕ್ ಓದಷ್ಟು ವಿಚಾರಗಳನ್ನ ಬರೀ 2-2.5 ಗಂಟೆ ಟೈಮಲ್ಲಿ ನಮ್ಮ ಒಂದು ಸಂಸ್ಕೃತಿ, ನಮ್ಮ ಸಂಸ್ಕಾರದ ಬಗ್ಗೆ ಭಾಳಷ್ಟು ವಿಚಾರಗಳನ್ನ ತಿಳ್ಕೊಬೋದು. ಡಾಕ್ಟರ್ ರಘುರಾಮ್ ವಾಜಪೇಯಿ ಅವರು ಹೇಳ್ದಂಗೆ ಹೆಚ್ಚು ಕಮ್ಮಿ ಮೈಸೂರಿನ ಭಾಗ ಇದರಲ್ಲಿ ಭಾಳಷ್ಟು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದೆ. ಎಲ್ಲ ಇಲ್ಲಿಂದ ಹೊರಬಂದಂಥವರು. ಹಾಗಾಗಿ ನಮ್ಮತನದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಈ ಸಿನಿಮಾ ಒಂದು ಉತ್ತಮವಾದಂಥ ಒಂದು ಬುನಾದಿ. ಪ್ರತಿಯೊಬ್ಬರೂ ಕೂಡ ಈ ಸಿನಿಮಾನ ಮೈಸೂರಿನಲ್ಲಿ 1 ತಾಸು, ಒಂದು 2 ಅವರ್ಸ್ ಒಂದು ಟಿಕೆಟ್ ಖರೀದಿ ಮಾಡಿ ಮೈಸೂರಿನವರು ನೋಡಬೇಕು. ಪ್ರತಿಯೊಂದು ಜಾತಿ ಭೇದ ಇಲ್ಲದಿರಂಗೆ ಜನ ಈ ಒಂದು ಸಿನಿಮಾಗೆ ಪ್ರೋತ್ಸಾಹ ಮಾಡಬೇಕು. ನಮ್ಮ ಮಕ್ಕಳು ವಿಶೇಷವಾಗಿ ಮುಂದಿನ ಪೀಳಿಗೆ ಏನಿದೆ ಅವರು ಈ ಸಿನಿಮಾನ ನೋಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಿಜ, ಆ ರೀತಿ ಒಂದು ಪ್ರಯತ್ನ ಮಾಡಬೇಕು. ಉತ್ತಮವಾದಂಥ ಒಂದು ಸಲಹೆ. ಅನಾಥಾಶ್ರಮಗಳು ಏನಿದ್ದಾವೆ ಮತ್ತು ಚಿಕ್ಕ ಮಕ್ಕಳುಗಳ ಒಂದು ಶಾಲೆಗಳಲ್ಲಾಗ್ಬೋದು ಅಥವಾ ಹೊರಗಡೆಯಿಂದ ಕರ್ಕೊಂಬರತಕ್ಕಂಥ ಪ್ರಯತ್ನ ನಾವು ಖಂಡಿತ ಮಾಡ್ತೀವಿ. ಯಾಕೆಂದರೆ ನಮ್ಮತನ ಉಳಿಬೇಕು, ನಮ್ಮ ವಿಚಾರಗಳು 10 ಜನ ಗೊತ್ತಾಗಬೇಕು ಅಂತಂದರೆ ಯಾವುದೇ ಒಂದು ಜಾತಿ, ಯಾವುದೇ ಒಂದು ಧರ್ಮದ ಒಂದು ಲಿಮಿಟೇಷನ್ಸ್ ಇಲ್ಲದೆ ಇರೋ ಹಾಗೆ ಹೇಗೆ ಒಂದು ಹಿಂದೂ ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ಒಬ್ರಿಗೊಬ್ಬರು ಪರಸ್ಪರ ಹೊಂದಾಣಿಕೆಯಿಂದ ಬದುಕ್ತಿದ್ರು ಆಗಿನ ಕಾಲದಿಂದ ಅನ್ನತಕ್ಕಂಥ ಒಂದು ಸಂದೇಶ ಈ ಚಿತ್ರದಲ್ಲಿ ಅಡಗಿದೆ. ನೀವು ಹೇಳ್ದಂಗೆ ವಿಶೇಷವಾಗಿ ಅನಾಥಾಶ್ರಮದ ಮಕ್ಕಳಿಗೆ ಮತ್ತು ಸಣ್ಣ ಮಕ್ಕಳಿಗೆ ಕರ್ಕೊಂಬಂದು ಈ ಚಿತ್ರ ತೋರಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಯುವಕರಿಗೂ ಕೂಡ ಹೌದು, ಮುಂದಿನ ಪೀಳಿಗೆ ಅದೇ ಇಂಪಾರ್ಟೆಂಟ್. ನಮ್ಮ ಕಲ್ಚರ್ ಇವತ್ತು ಉಳಿದಿರೋದು ಯುವಕರ ಕೈಯಲ್ಲಿ. ಮಾಡ್ತೀವಿ ಆ ಪ್ರಯತ್ನ. ನಮಸ್ಕಾರ. ಪದ್ಮಕಲಾ ಮೇಡಮ್ ಮತ್ತು ಅವರ ತಂಡದವರು ಮಾಡಿರುವಂಥ ಈ ಒಂದು ಚಲನಚಿತ್ರ ನಿಜವಾಗಿಯೂ ಸ್ತುತ್ಯರ್ಹ ಹಾಗೂ ಅಭಿನಂದನಾರ್ಹ. ಯಾಕೆಂದರೆ ಮೇಡಮ್ ಹೇಳಿದ್ರು ಹೆಸರು ಉಳಿಬೇಕು ಅಂತ. ಹೌದು, ಮನುಷ್ಯನ ಉಸಿರು ಅಳಿದರೂ ಹೆಸರು ಉಳಿಬೇಕು ಅಂಥ ಒಂದು ಕೆಲಸವನ್ನು ಅವ್ರು ಮಾಡಿದ್ದಾರೆ. ಇದು ಶಾಶ್ವತವಾಗಿ ಉಳಿಯುವಂಥದ್ದು ಅಲ್ವಾ? ಇವತ್ತಿನ ಯಾಂತ್ರಿಕ, ವೈಜ್ಞಾನಿಕ, ಆಧುನಿಕ ಒಂದು ಪ್ರಪಂಚದಲ್ಲಿ ಮನುಷ್ಯ ನಾಗಾಲೋಟದಲ್ಲಿ ಓಡ್ತಾ ಇದ್ದಾನೆ. ಆದರೆ ನೈತಿಕ ವಿಚಾರದಲ್ಲಿ ಮುಗ್ಗರಿಸಿ ಬೀಳ್ತಾ ಇದ್ದಾನೆ. ಅಂತಹ ಒಂದು ಪ್ರಪಂಚಕ್ಕೆ ಒಳ್ಳೆ ಸಂದೇಶ ನೀಡುವಂತಹ ಇಂಥ ಒಂದು ಚಲನಚಿತ್ರಗಳು ತುಂಬ ಅಗತ್ಯ ಆಗಿದೆ. ಯಾಕೆಂದರೆ ಇಂದಿನ ಯುವಜನಾಂಗ ಅಧ್ಯಾತ್ಮದೆಡೆಗೆ ವಾಲ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಇದು ಅತ್ಯಂತ ಅಗತ್ಯವಾದಂತಹ ಕಾರ್ಯ ಆಗಿದೆ. ಇನ್ನೊಂದು, ಸಿಂಹಾವಲೋಕನ ಕ್ರಮದಲ್ಲಿ ಈ ಚಲನಚಿತ್ರವನ್ನು ಅವರು ಚಿತ್ರಿಸಿ, ನಿಮಗೆಲ್ಲರೂ ಗೊತ್ತಿದ್ದು, ಚಲನಚಿತ್ರವನ್ನು ನೋಡಿದ್ರೆ ಗೊತ್ತಾಗತ್ತೆ. ಆ ಕ್ರಮದಲ್ಲಿ ಮಹಾಭಾರತದ ಎಷ್ಟೋ ಪ್ರಸಂಗಗಳನ್ನು ಕಣ್ಮುಂದೆ ಬರೋ ಹಾಗೆ ಮಾಡಿದ್ದಾರೆ. ಹಾಗೂ ಈ ಬೊಂಬೆ ಆಟ ಆಡಿಸಿದಿ ಅನ್ನುವಂಥ ಒಂದು ಕೃತಿಯಲ್ಲಿ ನಮ್ಮ ಪ್ರಾಚೀನ ಕಲೆಯನ್ನು ಅದರ ಮೂಲಕವೇ ಈ ಒಂದು ಪ್ರಸಂಗವನ್ನು ಚಿತ್ರೀಕರಿಸೋದು ಬಹಳ ಒಂದು ವಿಶಿಷ್ಟವಾಗಿದೆ. ಸಂಕೀರ್ತನೆ, ನಾನು ಇನ್ನೊಂದು ಬಯಸಿದ್ದೆ, ವಿಜಯನಗರ ಸಾಮ್ರಾಜ್ಯದ ಒಂದು ಆ ಕಾಲದಲ್ಲಿ ಪುರಂದರದಾಸರು, ಕನಕದಾಸರು ಬೀದಿಗಳಲ್ಲಿ ಸಂಕೀರ್ತನೆಯನ್ನು ಮಾಡ್ತಾ ಇದ್ರು. ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಇರಲಿ, ಪರವಾಗಿಲ್ಲ. ಆದರೂ ಬಹಳ ಅವರ ಒಂದು ಲಿಮಿಟೇಷನ್ನಲ್ಲಿ ಅವ್ರು ಹೇಳ್ತಾ ಇದ್ರು, ಮೇಡಮ್ ಕೊಡೋದು ಸುಲಭ, ಕೇಳೋದು ಕಷ್ಟ ಅಂತ. ಇನ್ವೆಸ್ಟ್ ಮಾಡಿ, ಇದು ದುಡ್ಡು ತರುವಂತಹ ಒಂದು ಚಲನಚಿತ್ರ ಅಲ್ಲ. ಸದಭಿರುಚಿ ಇರೋರು ಮಾತ್ರ ಬಂದು ನೋಡುವಂಥ ಒಂದು ಒಳ್ಳೆ ಚಲನಚಿತ್ರ. ಹಾಗಾಗಿ ಅದಕ್ಕೆ ಇನ್ವೆಸ್ಟ್ ಮಾಡಿ ಇಷ್ಟರ ಮಟ್ಟಿಗೆ ಇದನ್ನು ತಂದಿರೋದು ಬಹಳ ಬಹಳ ಅಭಿನಂದನಾರ್ಹ ಅಂತ ಹೇಳ್ತಾ, ಒಳ್ಳೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಇಂಥದ್ದು ಇನ್ನೂ 10 ಹಲವು ಚಲನಚಿತ್ರಗಳು ಅವರ ಮೂಲಕ ಬರಲಿ ಅಂತ ಹೇಳ್ತಾ ಶುಭವನ್ನು ಹಾರೈಸ್ತಾ ನನ್ನ ಕಾರ್ಯಕ್ರಮ